ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ರುಚಿಯಾದ ಹಾಗೆ ತುಂಬ ಸುಲಭವಾಗಿ ಯಾವ ರೀತಿ ಕೇಸರಿಬಾತ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಕೇಸರಿಬಾತ್ ಅಂದರೆ ನೆನಪಾಗೋದೇ ಉಪ್ಪಿಟ್ಟು ಜೊತೆ ಕೇಸರಿಬಾತ್ ಒಳ್ಳೆ ಕಾಂಬಿನೇಷನ್ ಅಂತ. ತುಂಬ ರುಚಿಯಾಗಿ ಹಾಗೆ ತುಂಬ ಸುಲಭವಾಗಿ ಯಾವ ರೀತಿ ಕೇಸರಿಬಾತ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಚಾನಲ್ಗೆ ಬಂದು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಸಕ್ಕರೆ, ನಂತರ 6 ಲವಂಗ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ದ್ರಾಕ್ಷಿ, ನಂತರ ಸ್ವಲ್ಪ ಗೋಡಂಬಿ, ಹಾಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಹಾಗೆ 1/4 ಸ್ಪೂನಷ್ಟು ನಾನು ಕೇಸರಿಬಾತ್ ಕಲರ್ನ ತೊಗೊಂಡಿದ್ದೀನಿ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನೊಂದು ಬಾಣಲಿನ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬೇಡ ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದರೆ ಮಾಡ್ಬೋದು, ಯಾಕಂದರೆ ತುಪ್ಪ ಜಾಸ್ತಿ ತಿನ್ನೋಲ್ಲ ಅನ್ನೋರ್ಗೂ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೋಬೋದು. ಈಗ ಬಾಣಲಿ ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ ನಾನು ಲವಂಗ ಮತ್ತು ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಮನೆಯಲ್ಲಿ ಫಂಕ್ಷನ್ ಅಂದಾಗ ಫಸ್ಟ್ ಮಾಡಬೇಕು ಅನಿಸೋದೇ ಕೇಸರಿಬಾತು, ಯಾಕೆಂದರೆ 10 ನಿಮಿಷದಲ್ಲಿ ತುಂಬ ರುಚಿಯಾಗಿ ಕೇಸರಿಬಾತ್ ಮಾಡ್ಬೋದು. ಬಂದವ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ, ಅವರು ಕೂಡ ಖುಷಿಪಟ್ಟು ತಿಂತಾರೆ. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಅಂತ. ಲೈಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು, ಗೋಡಂಬಿ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ದ್ರಾಕ್ಷಿ ಮತ್ತು ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಇಷ್ಟೇ ಅನ್ನೋದೇನಿಲ್ಲ, ಅದು ನಿಮ್ಮ ಕನ್ವೀನಿಯೆಂಟ್, ಎಷ್ಟು ಬೇಕಾದರೂ ಹಾಕೋಬೋದು. ಈಗ ಇದಕ್ಕೆ ನಾನು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಮತ್ತು ಎಣ್ಣೆ ಜೊತೆಲೇ ಚೆನ್ನಾಗಿ ಹುರಿಯೋದ್ರಿಂದ ಒಳ್ಳೆ ಘಮ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೇಸರಿಬಾತ್ ರೆಡಿಯಾಗುತ್ತೆ. ನೋಡಿ, ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂತಂದರೆ ರವೆ ಹುರಿಯುವಾಗ ಒಂದು ಘಮ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ರವೆನ ಹುರಿತಾ ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ರೆಡಿಯಾಗಿದೆ ಕೇಸರಿಬಾತ್ ಮಾಡೋಕ್ಕೆ ರವೆ ಅಂತ. ರವೆನ ನಾವು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಕೇಸರಿಬಾತ್ ಕೂಡ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಹಸಿಯಾಗಿರುತ್ತೆ ನೀಟಾಗಿ ಹುರಿದಿಲ್ಲ ಅಂದರೆ. ಮನೆಗೆ ಗೆಸ್ಟ್ ಬಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ, ಈ ರೀತಿಯಾಗಿ ರುಚಿಯಾದ ಕೇಸರಿಬಾತ್ ಮಾಡಿಕೊಡಿ, ಅವರು ತುಂಬ ಖುಷಿಯಾಗಿ ತಿಂದ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ. ರವೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ರವೆ ಕೂಡ ದಪ್ಪವಾಗಿದೆ, ನಂತರ ಉರಿಯೋ ಘಮ ಕೂಡ ನಂಗೆ ಬರ್ತಾಯಿದೆ. ಈಗ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ರವೆ ಜೊತೆನೇ ಸಕ್ಕರೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸಕ್ಕರೆ ಎಲ್ಲ ನೀಟಾಗಿ ರವೆಗೆ ಅಂಟ್ಕೊಳ್ಳುತ್ತೆ, ಸಿಹಿ ಕೂಡ ನೀಟಾಗಿ ರವೆಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಾನು ಉರಿಯೋ ರವೆಗೆ ಸಕ್ಕರೆನ ಬೆರೆಸ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು, ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಆವಾಗ ಸಕ್ಕರೆ ಎಲ್ಲ ನೀಟಾಗಿ ರವೆಗೆ ಅಂಟ್ಕೊಳ್ಳುತ್ತೆ. ರವೆ ಮತ್ತು ಸಕ್ಕರೆನ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡು ಮಾಡಿದ್ರೆ ಕೇಸರಿಬಾತ್ ಚೆನ್ನಾಗಾಗುತ್ತೆ. 2 ಸೇಮ್ ಪ್ರಮಾಣದಲ್ಲಿ ತೊಗೋಬೇಕು. ಪರ್ಫೆಕ್ಟ್ ಕೇಸರಿಬಾತ್ ಬೇಕು ಅಂದರೆ ಮೆಜರ್ಮೆಂಟ್ ಮುಖ್ಯ, ಯಾಕೆಂದರೆ ಒಂದು ಕರೆಕ್ಟಾಗಿ ಪ್ರಮಾಣದಲ್ಲಿ 2 ಈಕ್ವಲ್ ಆಗಿತ್ತು ಅಂದರೆ ಕೇಸರಿಬಾತ್ ಚೆನ್ನಾಗಾಗುತ್ತೆ. ಇಲ್ಲ ರವೆ ಜಾಸ್ತಿ ತೊಗೊಳ್ಳೋದು ಇಲ್ಲ ಸಕ್ಕರೆ ಜಾಸ್ತಿ ತೊಗೊಳ್ಳೋದು ಮಾಡಿದರೆ ಕೇಸರಿಬಾತ್ ಸರಿಯಾಗಿ ಬರಲ್ಲ. ನೋಡಿ, ಸಕ್ಕರೆ ಎಲ್ಲ ನಿಧಾನಕ್ಕೆ ಕರಗ್ತಾ ಇದೆ, ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಆವಾಗ ಚೆನ್ನಾಗಿ 2 ಮಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿಯೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಎಲ್ಲ ನೀಟಾಗಿ ರವೆಗೆ ಅಂಟ್ಕೊಳ್ಳುತ್ತೆ.
ನೀವು ಫುಡ್ ಕಲರ್ ಇಲ್ಲ ಅಂತಂದರೆ ಸ್ವಲ್ಪ ಅರಿಶಿನ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕಿ. ಅರ್ಜೆಂಟಾಗಿ ಕೆಲವ್ರ ಹತ್ರ ಫುಡ್ ಕಲರ್ ಇರಲ್ಲ, ಹಾಗಾಗಿ ಈ ರೀತಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಏನು ಕೇಸರಿಬಾತ್ ಏನು ಕೆಡಲ್ಲ, ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ಥರ ತಿರುಗಿಸ್ಕೋತಾ ಇರಬೇಕು. ಈ ರೀತಿ ತಿರುಗಿಸೋದ್ರಿಂದ ಕಲರು ಎಲ್ಲ ರವೆಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಕೇಸರಿಬಾತ್ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ, ಎಷ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತೀವೋ ಕೇಸರಿಬಾತ್ ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ, ಇಲ್ಲಾಂದರೆ ಗಂಟು ಬೀಳುತ್ತೆ. ಇವಾಗ ರವೆಗೆಲ್ಲ ಕಲರ್ ನೀಟಾಗಿ ಅಂಟ್ಕೊಂಡಿದೆ. ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ನೋ ಈಗ ಅದೇ ಕಪ್ಪಲ್ಲಿ ನಾನು 2.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ನೀರು ಹಾಕೋದ್ರಿಂದ ತುಂಬ ತೆಳ್ಳಗಾಗ್ಬಿಡುತ್ತೆ, ಅಥವಾ ಕಡಿಮೆ ಹಾಕೋದ್ರಿಂದ ತುಂಬ ಗಂಟು ಬೀಳೋ ಸಾಧ್ಯತೆ ಇರುತ್ತೆ, ಅಥವಾ ಉದುರಾಗ್ಬಿಡುತ್ತೆ. ನಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತಂದರೆ ನಾವು ಮೆಷರ್ಮೆಂಟಲ್ಲಿ ನೀರು ಹಾಕೊಳ್ಳೋದ್ರಿಂದ ಕೇಸರಿಬಾತ್ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನೀರು ಹಾಕಿದ ತಕ್ಷಣ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಆವಾಗ ನೀಟಾಗಿ ಯಾವುದೇ ರೀತಿಯಾಗಿ ಗಂಟು ಬೀಳಲ್ಲ. ಈಗ ಇದನ್ನು 2-3 ನಿಮಿಷದವರೆಗೂ ಕುದಿಯೋಕೆ ಬಿಡಬೇಕು. ನೋಡಿ, ಕುದ್ದಿದೆ. ಈ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ತೆಳ್ಳಗೆ ಇರೋದ್ರಿಂದ ಕೇಸರಿಬಾತು ಚೆನ್ನಾಗಾಗಿದೆ ಅಂತ ಅರ್ಥ. ಕೇಸರಿಬಾತಿಗೆ ಆಯಿಲ್ ಕೂಡ ಬಳಸ್ಬೋದು, ಹಾಗೆ ತುಪ್ಪ ಕೂಡ ಬಳಸ್ಬೋದು. ಈಗ ನೋಡಿ, ಕೇಸರಿಬಾತ್ ಈ ರೀತಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ಕಲರ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತುಪ್ಪ ಎಲ್ಲ ನೀಟಾಗಿ ಕೇಸರಿಬಾತ್ಗೆ ಅಂಟ್ಕೊಳ್ಳುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ತುಪ್ಪ ಹಾಕ್ಕೋಬೋದು. ನೋಡಿ, ಸೈಡೆಲ್ಲ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಆಲ್ಮೋಸ್ಟ್ ಕೇಸರಿಬಾತ್ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಒಂದು ಕ್ಯಾಪ್ನ ಮುಚ್ತಾ ಇದ್ದೀನಿ, ಯಾಕಂದರೆ ತುಪ್ಪ ಎಲ್ಲ ನೀಟಾಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 1 ನಿಮಿಷದವರೆಗೂ ಬಿಡಬೇಕು. ನೋಡಿ, ಆಗಿದೆ. ಇವಾಗ ನಾನು ಕ್ಯಾಪ್ನ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ಕೇಸರಿಬಾತ್ ಕೂಡ ಈ ರೀತಿ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿ ಕೇಸರಿಬಾತ್ ಮಾಡೋದು ಅಂತ. ತುಂಬ ಚೆನ್ನಾಗಿ ಕೇಸರಿಬಾತ್ ರೆಡಿಯಾಗಿದೆ. ಈಗ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ನೀವು ಈ ರೀತಿ ಕೇಸರಿಬಾತ್ ಮಾಡ್ಬೋದು. ನೋಡಿ, ಕೇಸರಿಬಾತ್ ರೆಡಿ ಆಯಿತು. ಯಾವ ರೀತಿ ಸುಲಭವಾದ ವಿಧಾನದಲ್ಲಿ ಹಾಗೆ ತುಂಬ ರುಚಿಯಾಗಿ ಯಾವ ರೀತಿ ಕೇಸರಿಬಾತ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯಲ್ಲಿಟ್ಟರೆ ಕರಗೋ ಥರ ಒಂದು ಕೇಸರಿಬಾತ್ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ನನ್ನ ಒಂದು ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೇಸರಿಬಾತ್ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಬಂದು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.